ನಮಸ್ಕಾರ ವೀಕ್ಷಕರೇ, ಗೋಲ್ಡ್ ಅಂಡ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿಕ್ಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರುತ್ತೆ ವೀಕ್ಷಕರೇ. ಈ ವಾಟ್ಸಪ್ ನಂಬರ್ಗೆ ಏನಿಲ್ಲ, ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿರುತ್ತೋ ಆ ಗಾಡಿ 7 ಫೋಟೋ ಕಳಿಸಿದ್ರೆ ಸಾಕು, ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ. ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡ್ ಅಂಡ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು. ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕನ್ ಕೂಡ ಒತ್ತಿ. ಬೆಲ್ ಐಕನ್ ಒತ್ತಿರೋದ್ರಿಂದ ನಾವು ಯಾವುದೇ ಗಾಡಿ ಬಿಟ್ಟರು ಫಸ್ಟ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಾನೆ ಹೇಳ್ಬೋದು ವೀಕ್ಷಕರೇ. ಹಾಗೆ ನೀವು ಗಾಡಿ ತೊಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ. ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ, ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ, ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ. ಹಲೋ ಹಲೋ ಸರ್, ನಮಸ್ತೆ ನಮಸ್ಕಾರ ಹೇಳಿ. ಸರ್. ನಮಗೊಂದು ಗ್ರೇ ಕಲರು ಮಾರುತಿ ಸುಜುಕಿ ವ್ಯಾಗ್ನರ್ VX ವೇರಿಯಂಟು ಕಾರ್ ಗಾಡಿ ಕಳ್ಸಿಕೊಡಿದ್ರೆ ಸೇಲ್ಗಿದೆ ಅಂತ. ಹೌದು ರೀ, ಏನೈತ್ರಿ ಮಾಡಲು? 2017. 2017 ಮಾಡಲ್ ಇದೆಯಾ? ಹೌದು. ಓಕೆ. ಓನರ್ ಎಷ್ಟಾಗಿದ್ದಾರೆ ಗಾಡಿಗೆ? ಮೂರನೇ ಓನರು. ಗಾಡಿದು ಇವಾಗ ತೊಗೊಳೋರು 400 ಆಗ್ತಾರೆ ರೀ. ಹೌದು ಹೌದು. ರನ್ನಿಂಗ್ಲಿ ಎಷ್ಟಾಗೈತೆ ಸರ್ ಕಿಲೋಮೀಟ್ರು? 63,000 ಚಿಲ್ಲರೆ ಓಡಿದೆ. 63,300 ಏನೋ ಓಡಿದೆ. ಓಕೆ, 63,000 ಮೇಲೆ ಓಡಿದೆ ಗಾಡಿ. ಹಾಂ ಓಕೆ, ಇದು ಓಡಿರೋದು ಜೆನ್ಯೂನ್ ರನ್ನಿಂಗ್ ಶೋರೂಮ್ ರೆಕಾರ್ಡ್ ಐತ್ರಿ? ಹಾಂ, ಶೋರೂಮ್ ಅಂದರೆ ಶೋರೂಮ್ 23-24 ಕಡೆ ಮಾಡಿಸಿದ್ವಿ. ಹಾಂ ಹಾಂ ಹಾಂ. ಮತ್ತು ನಾವು ಜಾಸ್ತಿ ಗಾಡಿ ಓಡಿಸಲ್ಲ, ಅದಕ್ಕೆ ಇಲ್ಲಿ ಲೋಕಲಲ್ಲಿ ಒಳ್ಳೆ ಗ್ಯಾರೇಜಲ್ಲೇ ಮಾಡ್ತೀವಿ. ಓಕೆ, ಹೊರಗಡೆ ಕೂಡ ಆಗಿದೆ ಸರ್ವಿಸು. ಹಾಂ. ಓಕೆ. ಇನ್ನು ಟೈರ್ ಕಂಡೀಷನ್ ಎಲ್ಲ ಯಾವ ಥರ ಇಟ್ಟಿದ್ರೆ? ಫ್ರಂಟು ಬ್ಯಾಕ್ ಸೈಡು ಸ್ಟೆಪ್ನಿ ಇದೆ ಟೈರು? ಫ್ರಂಟ್ ಬಂದ್ಬಿಟ್ಟು ಹೊಸ ಟೈರ್ ಹಾಕಿದ್ವಿ. ಹಾಂ. ಬ್ಯಾಕ್ ಬಂದ್ಬಿಟ್ಟು ಒಂದು 70-75% ಇರ್ಬೋದು. ಹೌದಾ? ಸ್ಟೆಪ್ನಿ ಕೂಡ ಇದೆಯಾ? ಹಾಂ, ಸ್ಟೆಪ್ನಿ ಇದೆ. ಸ್ಟೆಪ್ನಿ ಎಲ್ಲ ಹೊಸದು ಇದೆ. ಓಕೆ ರೀ. ಇನ್ನು ಇಂಜನ್ ಕಂಡೀಷನ್ ಆಗಿರ್ಬೋದು, ಗಾಡಿ ಬಾಡಿ ಲೈನಪ್ಪೆಲ್ಲ ಕರೆಕ್ಟಾಗಿ ಇದೆಯಾ ಸರ್? ಏನೂ ಇಲ್ಲಪ್ಪ, ಸಣ್ಣ ಪುಟ್ಟ ಕ್ರಾಚಸ್ ಒಂದು 2 ಇದೆ, 2-3. ಹಾಂ. ಹಾಂ ಓಕೆ, ಸಣ್ಣ ಪುಟ್ಟ ಕ್ರ್ಯಾಶಸ್ ಐತ್ರಿ, ಆದ್ರೆ ಇಂಜನ್ ಮಾತ್ರ ಅಗದಿ ಸ್ಮೂತಾಗಿ ಐತ್ರಿ? ಹಾಂ, ಗಾಡಿ ಸ್ಮೂತ್ ಇದೆ. ಗಾಡಿ ಆಕ್ಸಿಡೆಂಟ್ ಆಗೋದು, ರೀಪೇಂಟು, ಡೆಂತು, ಕ್ರ್ಯಾಶಸ್ಸು, ಟಿಂಕರಿಂಗ್ ಕೆಲಸ, ಸಣ್ಣ ಪುಟ್ಟ ಮೇನರ್ ಕೆಲಸ, ಗಾಡಿ ಮೇಲೆ ಕೇಸಸ್ಸು, ಓವರ್ ಸ್ಲಿಪ್ಪು, ಈ ಥರ ಏನಾದರೂ ಪ್ರಾಬ್ಲಮ್ ಇದೆಯಾ? ಇಲ್ಲ, ಟಿಂಕರಿಂಗ್ ಕೆಲಸ ಏನು ಮಾಡಿಲ್ಲ. ಹಾಂ ಈ ಬಂಪರ್ ಮಾತ್ರ ಅವಾಗ ಪೇಂಟ್ ಮಾಡಿದ್ದೀವಿ, ಆ ಕ್ರಾಚಸ್ ಬೀಳುತ್ತಲ್ಲ ಹಾಂ ಹಾಂ. ಓಕೆ ಅದು ಮಾತ್ರ ಮಾಡಿಸಿದ್ವಿ. ಓಕೆ, ಮಾಮೂಲಿ ಬಂಪರು ಕ್ರ್ಯಾಶಸ್ ಬೀಳೋ ಕಾರಣದಿಂದ ಪೇಂಟ್ ಮಾಡಿದ್ದೀರಾ? ಹೌದು, ಹೌದಪ್ಪ ಹೌದಪ್ಪ. ಓಕೆ. ಸರ್, ತಮ್ಮ ಕೈಯಲ್ಲಿ ಮೈಲೇಜಲ್ಲಿ ಏನು ಬರುತ್ತೆ? ನೋಡಪ್ಪ, ನನ್ನ ಕೈಯಲ್ಲಿ ಅಂದರೆ ಅದು ಒಬ್ಬೊಬ್ರು ಓಡಿಸೋ ರೀತಿಯಿಂದ ಇದೆ. ಹಾಂ. 17-21. ಓಕೆ, 17 ಪ್ಲಸ್ಸೇ ಬರ್ತೈತೆ ರೀ. ಯಾಕಂದ್ರೆ ಓಡಿಸೋ ರೀತಿ ಅಂತ ಅದು. ಡ್ರೈವಿಂಗ್ ಮೇಲೆ ಡಿಪೆಂಡ್ ಆಗುತ್ತೆ. ಹೌದು ಹೌದು, ಡ್ರೈವಿಂಗ್ ಮೇಲೆ ಡಿಫ್ರೆಂಟ್ ಆಗುತ್ತೆ. ಓಕೆ. ಇನ್ನು ಇಂಟೀರಿಯರ್ ಎಲ್ಲ ಸರ್ ಒಳಗಡೆ ಫ್ಯೂಚರ್ಸ್ ನೋಡೋದಾದ್ರೆ ಏನೇನು ಐತ್ರಿ? ಏನಿಲ್ಲ, ಕಂಪನಿದು ಏನಿದೆಯೋ ಹಂಗೆ ಇದೆ. ಓಕೆ, ಕಂಪ್ನಿದು ಅಂದರೆ ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC ವರ್ಕು, ಮ್ಯೂಸಿಕ್ ಸಿಸ್ಟಮು, ಸೆಂಟ್ರಲ್ ಲಾಕು? ಅದೆಲ್ಲ ಕಂಪನಿದು ಏನಿದೆಯೋ ಅದು ಹಂಗೆ ಇದೆ, ನಾವು ಎಕ್ಸ್ಟ್ರಾ ಏನು ಮಾಡಿಸಿಲ್ಲ. ಆಫ್ಟರ್ ಮಾರ್ಕೆಟಿಂಗ್ ಏನು ಮಾಡಿಸಿಲ್ಲ, ಕಂಪ್ನಿ ಪೇಟೆಡ್ ಏನು ಇರೋದು ಅದೆಲ್ಲ ವರ್ಕಲ್ಲೇ ಇಟ್ಟಿದ್ದಾರೆ? ಹೌದು 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 ಹೌದು, ವರ್ಕಿಂಗ್ ಎಲ್ಲ A to Z VXI ಮಾಡಲು A to Z ಹಂಗೆ ಇದೆ. ಓಕೆ. ಗಾಡಿ ಇವಾಗ ತೊಗೊಂಡ್ರೆ ಏನೋ ₹1 ಕೆಲಸ ಮಾಡೋಂಥ ಅವಶ್ಯಕತೆ ಇಲ್ಲ, ಆರಾಮಾಗಿ ತಮ್ಮ ಯೂಸ್ಗೆ ಆರಾಮ್ ಓಡಿಸ್ಕೋಬೋದು? ಹಾಂ, 3,000 ಕಿಲೋಮೀಟರ್ ಗಂಟ ಓಡಿಸ್ಬಿಟ್ಟು ಒಂದೇ ಒಂದು ಆಯಿಲ್ ಸರ್ವಿಸ್ ಮಾಡ್ಕೊ. ಯಾಕಂದ್ರೆ ನಾವು ಈಗ ಮಾಡಿದ್ದೀವಿ. ಹ್ಞೂ ಹ್ಞೂ ಹ್ಞೂ. ಮಾಡಿಬಿಟ್ಟು ಒಂದು 1000 ಆಯಿತು, ಒಂದು ವರ್ಷ ಆಗಿದೆ. ಹ್ಞೂ ಹ್ಞೂ ಹ್ಞೂ. ಇನ್ನೂ ಒಂದು 2,000-3,000 ಕಿಲೋಮೀಟ್ರ್ ಓಡಿಸ್ಬೋದು. ಓಕೆ ಸರ್. ಹಾಂ. ಇನ್ನು ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ FC ಇನ್ಸೂರೆನ್ಸು ಎಲ್ಲಿ ತನಕ ರನ್ನಿಂಗ್ ಇಟ್ಟಿದ್ದೀರಾ? 32. ಓಕೆ, FC ರನ್ನಿಂಗ್ ಇರೋದು? 2032ಗೆ FC ಆಗುತ್ತೆ. ಹಾಂ. ಇನ್ಸೂರೆನ್ಸ್ ಎಲ್ಲಿ ತನಕ ರನ್ನಿಂಗ್ ಇಟ್ಟಿದ್ದೀರಾ ಸರ್? ಅದೇ October 30. ಓಕೆ, ಅಂದರೆ ಈ ವರ್ಷ? ಹಾಂ, ಈ ವರ್ಷದ್ದು ನೆಕ್ಸ್ಟ್ ಮಂತು ಅಕ್ಟೋಬರ್ ಲಾಸ್ಟ್ ಗಂಟೆ ಇದೆ. ಓಕೆ ಸರ್. ಹಬ್ಬ ಅಂದರೆ ಇನ್ನೊಂದು 2 ತಿಂಗಳು ಇರ್ಬೋದು, ಹೌದಾ? ಅದೇ 2 ತಿಂಗಳು. ಹ್ಞೂ. ಓಕೆ ಸರ್. ಇನ್ನು ಡೈರೆಕ್ಟ್ ರೇಟ್ ವಿಷಯ ಬಂದಾಗ ಸರ್ ಗಾಡಿಗೆ ಏನು ಕೋಟ್ ಮಾಡ್ತೀರಾ ಪ್ರೈಜು? ನೋಡಪ್ಪ, ನಾವು ಜಾಸ್ತಿ ಕಡಿಮೆ ಏನೂ ಕೇಳಿಲ್ಲ. ಹ್ಞೂ. ನಾನು 3,50,000 ಬಂದರೆ ಕೊಟ್ಬಿಡ್ತೀನಪ್ಪ. ಗಾಡಿ ಚೆನ್ನಾಗಿದೆ. ಓಕೆ 2017 ಮಾಡಲು. ಸರ್, ಮಾಡಲ್ ಬಂದುಬಿಟ್ಟು 2017 ಮಾಡಲು. ತಾವು ಆಲ್ರೆಡಿ ಥರ್ಡ್ ಓನರ್ ಆಗಿದ್ದಾರೆ, ಗಾಡಿ ತೊಗೊಳೋರು 4ನೇ ಓನರ್ ಆಗ್ತಾರೆ. ಇನ್ಸೂರೆನ್ಸ್ ಹಬ್ಬ ಅಂದರೆ ಇನ್ನೂ 2 ತಿಂಗಳ ತನಕ ಇನ್ಸೂರೆನ್ಸ್ ಇದ್ದರೂ ಕೂಡ. ಹಾಂ, ಓಕೆ, ನೀವು 3,50,000 ರೇಟ್ ಹೇಳಿದ್ರಿ ಅಂದರೆ ನಮ್ಮ ಕಡೆಯಿಂದ ಬಂದವ್ರಿಗೆ ನೆಗೆಶ್ಬಲ್ ಏನು ಮಾಡ್ತೀರಿ ಇದರಲ್ಲಿ? ನೋಡೋಣ, ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡೋಣ. ಓಕೆ, ಒಟ್ಟಲ್ಲಿ ಹೆಚ್ಚು ಕಡಿಮೆ ಆಗುತ್ತಲ್ಲ? ಹಾಂ, ಹೌದು ಹೌದು, ಮಾಡಿಕೊಟ್ಬಿಡಿ. ಬರೋರಿಗೆ ಏನೋ ಹೆಚ್ಚು ಹಾಂ. ಕಮ್ಮಿ ಮಾಡಬೇಕಲ್ವಾ. ಹಾಂ. ಮತ್ತು ಇನ್ನೊಂದು ಅದರಲ್ಲಿ ಎಕ್ಸ್ಟ್ರಾ ನನ್ನ ಹತ್ರ ಒಂದು ಇದೆಲ್ಲ ಇದೆ, ಸ್ಪೇರ್ ಪಾರ್ಟ್ಸ್ ಇದೆಲ್ಲ, ಅದೆಲ್ಲ ಕೊಟ್ಬಿಡ್ತೀನಿ ಅವ್ರಿಗೆ. ವೀಲ್ ಕ್ಯಾಪ್ ಇದೆ, ಹಾಂ ಹಾಂ. ಮತ್ತು ಬ್ಲೋಯಿಂಗ್ ಇದು ಎಲ್ಲ ಹೊಸ ತಗೊಂಡಿದ್ದೀವಿ. ಹ್ಞೂ. ಈಗ ನಮ್ಗೆ ಯೂಸ್ ಇಲ್ಲಲ್ಲ, ಅದೆಲ್ಲ ಕೊಟ್ಬಿಡ್ತೀನಿ. ಟಾರ್ಪಲ್ ಇದೆ.
ಓಕೆ ನಿಮ್ಮ ಗಾಡಿ ಪ್ರಪೋಸಿಗೆ ಏನೇನು ತೊಗೊಂಡಿದ್ರೆ ಅವೆಲ್ಲ ಗಾಡಿ ಜೊತೆಗೆ ಅದೆಲ್ಲ ಕೊಟ್ಬಿಡ್ತೀನಿ. ವ್ಯಾಕ್ಯೂಮ್ ಕ್ಲೀನರ್ ಇದೆ, ಓಕೆ ಮತ್ತೆ ಪಾಲಿಶ್ ಮಾಡೋದು ಅದು ಇದು ಎಲ್ಲ ಹೇಳಿದ್ರೆ ಕೊಟ್ಟು ಒಂದು ಇದು ಬಾಕ್ಸಲ್ಲಿ ಹಾಕಿ ಕೊಟ್ಬಿಡ್ತೀನಿ. ಅಲ್ಲ ಹೊಸದು ನಾವು ಇಟ್ಕೊಂಡು ನಾವೇನು ಮಾಡೋದಪ್ಪ, ಅವ್ರಿಗೆ ಅದು ಯೂಸ್ ಆಗಲಿ ಹಂಗೆ. ಗಾಡಿ ಜೊತೆಗೆ ಎಲ್ಲ ಕೊಡ್ತೀರಾ ಅಂತ ಹೌದು ಕೊಟ್ಬಿಡ್ತೀನಿ ನಾನು. ಓಕೆ ಒಟ್ಟಿನಲ್ಲಿ ನೆಗೆಷಿಬಲ್ ಕೂಡ ಆಗುತ್ತೆ. ಹಾಂ ಆಗುತ್ತೆ, ಮಾಡಿಕೊಡ್ತೀನಿ. ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಇದೆ ಐತ್ರಿ ಸರ್? ಹಾಂ ಸೇಮ್ ಇದೆ ನಂಬರು. ಓಕೆ ಇದು ಗಾಡಿರೋಂಥ ಲೊಕೇಶನ್ನು? ಲೊಕೇಶನ್ ಬಂದ್ಬಿಟ್ಟು ಬನ್ನರಘಟ್ಟ ಮೇನ್ ರೋಡು, ಬಸವಣ್ಣಪುರ. ಓಕೆ ಬೆಂಗಳೂರಾ ಇದು? ಹಾಂ ಬೆಂಗಳೂರು. ಓಕೆ ಅಪ್ಡೇಟ್ ಮಾಡಿರ್ತೀನಿ ನೋಡಿ, ಆದಷ್ಟು ಬಂದವ್ರು ನೋಡ್ಕೊಡೋ ಪ್ರಯತ್ನ ಮಾಡಿ ಸರ್. ಆಯ್ತು ಆಯ್ತು. Thank you, ಓಕೆ ಓಕೆ ಥ್ಯಾಂಕ್ ಯು.